Jai Shri Gurudev, welcome to physics online class. In the previous class, we have studied about resistance and resistors and the color coding system to determine the value of resistance when the color sequence is given, and also when the value is given, we can calculate we can find out the color sequence of the resistor. Today we are going to study about temperature coefficient of resistance. The quantity temperature coefficient tells us the variation of resistance with temperature. So whenever there is a change in temperature, how a resistance changes, that factor is defined or it is explained with the term called temperature coefficient of resistance, or we can also say that the variation of resistance with temperature. So ಹೇಗೆ ಅದು ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ಯೂಶಲಿ ದ ರೆಸಿಸ್ಟೆನ್ಸ್ ಆಫ್ ಅ ಪ್ಯೂರ್ ಕಂಡಕ್ಟರ್, ಒಂದು ಪ್ಯೂರ್ ಕಂಡಕ್ಟರ್ನ ನಾವು ತಗೊಂಡಾಗ ಅದರ ರೆಸಿಸ್ಟೆನ್ಸ್ ಏನಿದೆ. ಸೊ ಆ್ಯಕ್ಚುಲಿ ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಅ ಅಪೋಸಿಷನ್ ಆಫರ್ಡ್ ಫಾರ್ ದ ಫ್ಲೋ ಆಫ್ ಚಾರ್ಜಸ್. ಸೊ ಈ ಒಂದು ಚಾರ್ಜಸ್ ಏನಿದೆ, ಫ್ರೀ ಚಾರ್ಜಸ್ ಅಥವಾ ಫ್ರೀ ಎಲೆಕ್ಟ್ರಾನ್ಸು ಒಂದು ಕಂಡಕ್ಟರ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ, ಹೌದಲ್ವಾ? ಸೊ ಆಲ್ರೆಡಿ ನಮಗೆ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಯಾವುದರಲ್ಲಿ? ಒಂದು ಕಂಡಕ್ಟರ್ ತಗೊಂಡಾಗ ಆಲ್ರೆಡಿ ದೆರ್ ವಿಲ್ ಬಿ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಚಾರ್ಜಸ್, ಒಂದು ಸ್ವಲ್ಪ ಮಟ್ಟಿಗೆ ರೆಸಿಸ್ಟೆನ್ಸು ಇದ್ದೇ ಇರುತ್ತೆ. ಅದು ಯಾಕೆ ಅಂತ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಟ್ ಈಸ್ ಬಿಕಾಸ್ ಆಫ್ ದ ರ್ಯಾಂಡಮ್ ಮೋಷನ್. ಡ್ಯೂ ಟು ದ ರ್ಯಾಂಡಮ್ ಮೋಷನ್ ದೆರ್ ವಿಲ್ ಬಿ ಕೊಲಿಷನ್, ಹೌದಲ್ವಾ? ಸೊ ಆದ್ದರಿಂದ ನಮಗೆ ಅಲ್ಲಿ ಏನಿರುತ್ತೆ, ಆಲ್ರೆಡಿ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆಲ್ರೆಡಿ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ನಾವು ಮಾತಾಡ್ತಿರೋವಂಥದ್ದು. ಸೊ ಆ ರೂಮ್ ಟೆಂಪ್ರೇಚರ್ ಅಲ್ಲದೆ ಮತ್ತೆ ನಾವು ಟೆಂಪ್ರೇಚರ್ನ ಚೇಂಜ್ ಮಾಡಿದಾಗ, ರೈಸ್ ಮಾಡಿದಾಗ ಆ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋ ಒಂದು ಕ್ವಾಂಟಿಟಿ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಆ್ಯಂಡ್ ಬೈ ದ ಸ್ಟಡೀಸ್ ಇಟ್ ಈಸ್ ನೋನ್ ದಟ್ resistance of pure conductor, resistance of pure conductor, or you can say pure metal, increases with increase in temperature. Increases with increase in temperature. ಅಂದರೆ ಟೆಂಪ್ರೇಚರ್ ರೈಸ್ ಆದಂಗೆ, ಹೀಟ್ ಮಾಡ್ದಂಗೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಒಂದು ಪ್ಯೂರ್ ಮೆಟಲ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ವೈ ಈಸ್ ಇಟ್ ಸೋ? ಬಿಕಾಸ್ ವೆನ್ ಎವರ್ ದ ಟೆಂಪ್ರೇಚರ್ ರೈಸಸ್, ಅಂದರೆ ಒಂದು ಆಟಮ್ ಏನಿರುತ್ತೆ ಅದು ಹೀಟ್ ಅಪ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಗೇನ್ ಸಮ್ ಹೀಟ್, ಎಕ್ಸ್ಟ್ರಾ ಹೀಟ್ ಏನು ಬರುತ್ತೆ, ದೆನ್ ದ ಆಟಮ್ ವಿಲ್ ಆಸಿಲೇಟ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಸೊ ಅದರ ಒಂದು ಮೀನ್ ಪೊಸಿಷನಲ್ಲಿ ಆಸಿಲೇಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅಗೈನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅಥವಾ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಮ್ಯಾಗ್ನಿಟ್ಯೂಡ್ ಆಫ್ ಕೊಲಿಷನ್ ಅಂತ ಏನು ಹೇಳ್ಬೋದು ಅಥವಾ ಆಸಿಲೇಷನ್ ಅಂತ ಹೇಳ್ಬೋದು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಸಿಲೇಷನ್ಸ್ ಜಾಸ್ತಿ ಆದಂಗೆ ಏನಾಗ್ತಾ ಹೋಗುತ್ತೆ, ರ್ಯಾಂಡಮ್ ಮೋಷನ್ ಜಾಸ್ತಿ ಆಗ್ಬೋದು, ಎಲೆಕ್ಟ್ರಾನ್ಸ್ ಕೊಲಿಷನ್ ಜಾಸ್ತಿ ಆಗುತ್ತೆ. ಆವಾಗ ನಮಗೇನಾಗುತ್ತೆ, ಅಪೋಸಿಷನ್ ಜಾಸ್ತಿ ಆಗ್ತಾ ಹೋಗಿ ರೆಸಿಸ್ಟೆನ್ಸ್ ಕೂಡ ರೈಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದಟ್ ವೇರಿಯೇಷನ್ ಇನ್ ದ ರೆಸಿಸ್ಟೆನ್ಸ್ is given by the formula RT is equal to R0 into 1 plus alpha T. That is RT is equal to R0 into 1 plus alpha T, where RT is the resistance of the conductor at T degree Celsius. R0 is the resistance at 0 degree Celsius, and alpha is called temperature coefficient. It is called as temperature coefficient.
of resistance. So ಇಲ್ಲಿ how to calculate or get the value for alpha is you just multiply R naught into the bracket. R naught into 1 is R naught plus R naught alpha t. Now take this R naught to the left hand side. We have RT minus R naught is equal to R naught alpha t. ನಮಗೆ ಬೇಕಾಗಿರೋದೇನು ಆಲ್ಫಾ. ಹಾಗಾಗಿ R naught alpha t ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫಸ್ಟ್ ಬರ್ಕೊಳ್ಳೋಣ. RT minus R naught. Therefore, alpha is equal to, if you take this R naught and t to the right hand side, it will come to the denominator R naught into t. See here, to calculate the SI unit of alpha, you can write the or substitute the units for each factor. RT minus R naught is nothing but increase in the resistance. So increase in resistance ಅಂತ ಹೇಳಿದ್ರೆ ಇದು ಓಮ್ ಅಲ್ಲಿ ಇರುತ್ತೆ, ಇದು ಓಮ್ ಅಲ್ಲಿ ಇರುತ್ತೆ. ಅದರ ಡಿಫರೆನ್ಸ್ ಕೂಡ ನಮಗೆ ಓಮ್ ಅಲ್ಲೇ ಬರುತ್ತೆ. ಡಿವೈಡೆಡ್ ಬೈ R naught ಅಂದ್ರೆ ಇಟ್ ಈಸ್ ಆಲ್ಸೋ ರೆಸಿಸ್ಟೆನ್ಸ್, ಓಮ್ ಬರುತ್ತೆ. ಟೆಂಪರೇಚರ್ ಅಂತ ಹೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಓಮ್ ಗೆಟ್ ಕ್ಯಾನ್ಸಲ್. ನಮಗೆ ಉಳ್ಕೊಳ್ಳೋದೇನೋ RT minus R naught by R naught t is measured using the unit per degree Celsius. So per degree Celsius is the unit to measure coefficient of temperature. ಅಥವಾ ಟೆಂಪರೇಚರ್ ಕೋಎಫಿಷಿಯಂಟ್ನ ನಾವು ಹೀಗೆ ಮೆಷರ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಹೌ ಟು ಡಿಫೈನ್ ಇಟ್, ಹೇಗೆ ಡಿಫೈನ್ ಮಾಡ್ಬೋದು ನೋಡಿ. ಇಲ್ಲಿ ನಮಗೆ ರೇಷಿಯೋ ಇದೆ. ರೇಷಿಯೋ ಯಾವ್ದ್ಯಾವ್ದಕ್ಕಿದೆ? RT minus R naught ಅಂತ ಹೇಳಿದ್ರೆ ಇಟ್ ಈಸ್ ಅ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್. ಯಾವಾಗ ಇನ್ಕ್ರೀಸ್ ಆಯಿತು ರೆಸಿಸ್ಟೆನ್ಸ್ ನಮಗೆ? ಸೊ ನಾವು ಸ್ಟಾರ್ಟಿಂಗೇ ಹೇಳಿದ್ವಿ. ಸೊ ರೆಸಿಸ್ಟೆನ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ವೆನ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ಟೆಂಪರೇಚರ್. ಹೌದಲ್ವಾ? ಸೊ ವೆನೆವರ್ ದೆರ್ ಇಸ್ ಅ ಇನ್ಕ್ರೀಸ್ ಇನ್ ಟೆಂಪರೇಚರ್ ದೆರ್ ಈಸ್ ಅ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್. ಹೌದಲ್ವಾ? ಸೊ ಇದನ್ನ ನಾವು ಒಂದು ಫ್ಯಾಕ್ಟರ್ ಅಂತ ಹೇಳ್ಕೊಂಡ್ರೆ ದಟ್ ಡಿವೈಡೆಡ್ ಬೈ R naught ಇದೆ ಅಂತ ಹೇಳಿದ್ರೆ the temperature coefficient or the coefficient of resistance because of the temperature coefficient of resistance is defined as the ratio of increase in resistance. ನೋಡ್ಕೊಳ್ಳಿ ಇಲ್ಲಿ, ratio of increase in resistance per degree Celsius rise or increase in the temperature to the resistance at 0 degree Celsius. ಗೊತ್ತಾಯ್ತಲ್ವಾ? The temperature coefficient is defined as the ratio of increase in resistance per degree Celsius increase in temperature to the resistance at 0 degree Celsius. ಹೌದಲ್ವಾ? ಸೊ ಈ ಒಂದು ಫಾರ್ಮುಲಾ ಏನಿದೆ ಇದನ್ನ ನಾವು ಆಲ್ಫಾ ಕಂಡುಹಿಡಿಲಿಕ್ಕೆ ಅಂದರೆ ಟೆಂಪರೇಚರ್ ಕೋಎಫಿಷಿಯಂಟ್ ಕಂಡುಹಿಡಿಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಈಗ ಸೇಮ್ ಟೆಂಪರೇಚರ್ ಕೋಎಫಿಷಿಯಂಟು ನಮಗೆ ಬೇರೆ ಬೇರೆ ಟೆಂಪರೇಚರ್ಸಲ್ಲಿ, ಈಗ ನಾವು ಕಂಡುಹಿಡ್ತಿದ್ದೇನೋ ಒಂದು 0 ಡಿಗ್ರಿ ಸೆಲ್ಸಿಯಸ್ಸು, ಇನ್ನೊಂದು T ಡಿಗ್ರಿ ಸೆಲ್ಸಿಯಸ್. ಅದೇ ಥರ ನಾವು 2 ಡಿಫ್ರೆಂಟ್ ಟೆಂಪರೇಚರ್ಸ್ಗೆ ಹೇಗೆ ಒಂದು ಆಲ್ಫಾ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ಸೊ ಲೆಟ್ R1 and R2 are the resistances at T1 degree Celsius and T2 degree Celsius respectively. ಸೊ ಎರಡು ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಎರಡು ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್ನ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಸಪ್ರೇಟಾಗಿ ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಫಸ್ಟ್ ಒನ್ನು R1 is equal to R naught into 1 plus alpha T1. Next R2 is equal to R naught into 1 plus alpha T2. So ಎರಡು equation ನಾವು ಬರ್ಕೊಂಡಿದ್ದೀವಿ. For 2 different values of temperature, we have 2 different values of resistances. So ಈಗ ನಾವು will take the resistance. R naught ಅಂದರೆ ಏನು? ಅಲ್ಲಿ
ಇಟ್ ಇಸ್ ಅ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಸೊ ಅದೆರಡಕ್ಕೂ ಕಾಮನ್ ಆಗಿರುತ್ತೆ. ಸೊ ಈಗ ರೇಷಿಯೋ ತಗೊಳ್ಳಿ, R2/R1 ತಗೊಳ್ಳೋಣ. R2/R1 is equal to R0 into 1 plus alpha T2 divided by R0 into 1 plus alpha T1. R0 get cancelled. Now do the cross multiplication. R2 into 1 plus alpha T1 is equal to R1 into 1 plus alpha T2. Now our aim is to solve for alpha. ಯಾಕೆಂದರೆ ನಾವು ಕಂಡುಹಿಡಿತಿರೋದು ಆಲ್ಫಾ. ಫಸ್ಟು ಒಂದು ಟೆಂಪರೇಚರ್ಗೆ ಆಲ್ಫಾ ಕಂಡುಹಿಡ್ಕೊಂಡ್ವಿ. ಇವಾಗ ಎರಡು ಟೆಂಪರೇಚರ್ಗೆ ಅಂದರೆ ಬೇರೆ ಬೇರೆ ಟೆಂಪರೇಚರ್ಗೆ ಇನ್ನು ಎರಡು ರೆಸಿಸ್ಟೆನ್ಸಸ್ ವ್ಯಾಲ್ಯೂ ಇದೆ, ಅದಕ್ಕೆ ನಾವು ಆಲ್ಫಾನ ಕಂಡುಹಿಡ್ಕೊಳ್ಳೋಣ. ಸೊ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ವಿತಿನ್ ದ ಬ್ರ್ಯಾಕೆಟ್ ವಿ ಗೆಟ್ R2 ಪ್ಲಸ್ R2 alpha T1 is equal to R1 plus R1 alpha T2. Now take the R1s to one side and alphas factors to the one side. We can write it as R2 minus R1 is equal to R2 alpha T1 minus R1 alpha T2. Now take the alpha as common factor. We can write it as R2 minus R1 is equal to alpha into R2 T1 minus R1 T2. Therefore alpha is equal to R2 minus R1 whole divided by R2 T1 minus R1 T2. This is the expression for alpha for two different temperatures which is having two different values of resistances. So we have calculated the temperature coefficient first by taking only one temperature and the respective resistance, and we got the expression as alpha equals RT minus R0 divided by R0 into T, where RT minus R0 by T is nothing but the increase in resistance per degree Celsius, increase in the temperature to the resistance at 0 degree Celsius. So now we will draw the graph to show this variation. If you plot a graph of temperature versus resistance, so temperature ಮತ್ತು resistance ಗೆ ನಾವು ಗ್ರಾಫ್ ಪ್ಲಾಟ್ ಮಾಡಿದ್ರೆ, I will plot a line which shows the variation. If you are observing, I have started the line from this point. So what does it mean? So why I have not started from the origin? Origin ಇಂದ ನಾನು ಸ್ಟಾರ್ಟ್ ಮಾಡಿಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, at room temperature there will be some resistance or opposition offered for the flow of charges. ಆಲ್ರೆಡಿ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ ರೂಮ್ ಟೆಂಪ್ರೇಚರ್ನಲ್ಲಿ, ಅಥವಾ ಒಂದು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನೋ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಅದನ್ನು ನಾನಿಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ದ ಲೈನ್ ಫ್ರಮ್ ಹಿಯರ್. ಗೊತ್ತಾಯ್ತಲ್ವಾ? ಸೊ ಈಗ ಈ ಸ್ಟ್ರೈಟ್ ಲೈನ್ಗೆ ಸ್ಲೋಪ್ ಹಾಕೊಂಡ್ರೆ ಹಿಯರ್ ಐ ಟೇಕ್ ದಿಸ್ ಆಸ್ delta R and this as delta T, because here we have taken the temperature. That is why it is a change in temperature, and y-axis is change in resistance. And now how do you calculate the slope? Slope is equal to AB by BC, isn't it? AB by BC. So AB is delta R, BC is delta T. ನೋಡಿ, ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಅಂತ ಹೇಳಿದ್ರೆ ನಾವು ಇದನ್ನು ಏನಂತ ಬರ್ಕೊಳ್ಬೋದು?
ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಇಲ್ಲಿದೆ ನೋಡಿ. ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್, ಡೆಲ್ಟಾ ಆರ್ ಅಂದ್ರೆ ಏನು? ಇಟ್ ಈಸ್ ಅ ಚೇಂಜ್ ಇನ್ ರೆಸಿಸ್ಟೆನ್ಸ್, ಅಂದ್ರೆ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್. ಅದನ್ನ ನಾವು ಏನಂತ ಬರ್ಕೊಳ್ಬಹುದು? ಆರ್ ಟಿ ಮೈನಸ್ ಆರ್ ನಾಟ್ ಅಂತ ಬರ್ಕೊಳ್ಬಹುದು ಬೈ ಡೆಲ್ಟಾ ಟಿ. ಇಲ್ಲಿದೆಯಾ? ಸೊ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಟ್ ಟಿ ಡಿಗ್ರಿ, ಅಥವಾ ಏನಿಲ್ಲಿ ನಾವು ಹಾಕೊಂಡಿದೀವಿ ರೇಷಿಯೋ ಅಂತ ನಾವು ಇಲ್ಲಿ ಡಿಫೈನ್ ಮಾಡುವಾಗ ಬರ್ಕೊಂಡ್ವಿ. ನನಗೆ ಚೇಂಜ್ ಯಾವಾಗ ಆಯ್ತು ರೆಸಿಸ್ಟೆನ್ಸ್ ನಲ್ಲಿ? ವೆನ್ ದೆರ್ ಈಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅದೇ ತರ ಇದೆ ಅಲ್ವಾ ಇದನ್ನು? ಸೊ ಹಾಗಿದ್ರೆ ನಾನು ಇದನ್ನ ಏನಂತ ಬರ್ಕೊಳ್ಬಹುದು? ಅಲ್ಲಿರೋದು ಇಷ್ಟು ಪಾರ್ಟ್ ಮಾತ್ರ. ಸೊ ಇಷ್ಟು ಪಾರ್ಟ್ ಅಂತ ಹೇಳಿದಾಗ ನಾನು ಅದನ್ನ ಏನಂತ ಬರ್ಕೊಳ್ಬಹುದು? ಆಲ್ಫಾ ಆರ್ ನಾಟ್ ಅಂತ ಬರ್ಕೊಳ್ಬಹುದಾ? ಸೊ ದಟ್ ಈಸ್ ವೈ ಐ ಕ್ಯಾನ್ ರೈಟ್ ದಿಸ್ ಆಸ್ ಆಲ್ಫಾ ಇಂಟು ಆರ್ ನಾಟ್. So slope will be is equal to alpha r naught. Alpha r naught ಹೇಗೆ ಬರ್ಕೊಂಡೆ ನಾನು? Because the delta r by delta t is nothing but increase in resistance per degree Celsius rise in temperature ಅಂತ ಹೇಳಿ ನಾವು ಬರ್ಕೊಂಡಿದ್ವಿ ಅಲ್ವಾ? ಸೊ ಆ ಜಾಗದಲ್ಲಿ ನಾನು ಡೆಲ್ಟಾ ಬೈ ಡೆಲ್ಟಾ ಟಿ ನ ಹಾಕೊಂಡಾಗ ಆರ್ ನಾಟ್ ಈ ಕಡೆ ಹೋದ್ರೆ ನಮಗೆ ಉಳ್ಕೊಳ್ಳೋದು ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ದಟ್ ಈಸ್ ವೈ ಐ ಹ್ಯಾವ್ ರಿಟನ್ ದಿಸ್ ಆಸ್ ಆಲ್ಫಾ ಇಂಟು ಆರ್ ನಾಟ್. So now I can calculate alpha as alpha is equal to slope by r naught. So slope by r naught ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ? We'll arrive at the temperature coefficient of resistance ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಟೆಂಪರೇಚರ್ ಕೋಎಫಿಷಿಯಂಟ್ ಏನಿದೆ and it is about 0.004 per degree Celsius ಫಾರ್ ಪ್ಯೂರ್ ಮೆಟಲ್. ಪ್ಯೂರ್ ಮೆಟಲ್ ತಗೊಂಡ್ರೆ ನಮಗೆ ಎಷ್ಟಿರುತ್ತೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್? 0.004 per degree Celsius ಇರುತ್ತೆ ಅಂತ ಹೇಳಿದ್ರೆ ನಮಗೆ ಜಾಸ್ತಿನೇ ಇರುತ್ತೆ ಅಂತ ಹೇಳಿ. ಅಲ್ಲಿ ಸ್ವಲ್ಪ ನಮಗೆ ಟೆಂಪರೇಚರ್ ರೈಸ್ ಆದರೂ ಕೂಡ ನಮಗೆ ಅಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ವೇರಿಯೇಷನ್ನು ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಸ್ಟಾರ್ಟಿಂಗ್ ಏನು ಹೇಳಿದ್ದು, ವೆನ್ ಎವರ್ ದರ್ ಇಸ್ ಅ ಇನ್ಕ್ರೀಸ್ ಇನ್ ಟೆಂಪರೇಚರ್ ದರ್ ಇಸ್ ಅ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಅಂತ ಹೇಳಿ. ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಅ ಪ್ಯೂರ್ ಮೆಟಲ್ ಫಾರ್ ದ ಟೆಂಪರೇಚರ್ ಕೋಎಫಿಷಿಯಂಟ್? ಇಟ್ ಈಸ್ ಆಫ್ ಅಬೌಟ್ 0.004 per degree Celsius. ಸೊ ಇದೇ ನೀವು ಅದು ರೆಸಿಸ್ಟೆನ್ಸ್ ಕಾಯಿಲ್ ಮಾಡುವಾಗ, ಸೊ ರೆಸಿಸ್ಟೆನ್ಸ್ ಬಾಕ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ. ಸೊ ಆ ರೆಸಿಸ್ಟೆನ್ಸ್ ಬಾಕ್ಸ್ನಲ್ಲಿ ಒಂದು ಏನು ನಾವು ಮೆಟಲ್ಸ್ ಯೂಸ್ ಮಾಡ್ತೀವಿ, ಒಂದು ಕಂಡಕ್ಟರ್ಸ್ ಯೂಸ್ ಮಾಡ್ತೀವಿ. ಅದು ಯಾವ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ? ವಿಲ್ ಯೂಸ್ ಅಲಾಯ್ಸ್ ಅಂತ ಹೇಳಿದ್ವಿ. ಸೊ ಅಲಾಯ್ಸ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪ್ಯೂರ್ ಮೆಟಲ್ ತಗೊಂಡಾಗ ಆ ಒಂದು ರೆಸಿಸ್ಟಿವಿಟಿ ನಮಗೆ ಬೇಗ ವೇರಿ ಆಗುತ್ತೆ, ಅಥವಾ ಏನು ಟೆಂಪ್ರೇಚರ್ ಜಾಸ್ತಿ ಆದಂಗೆ ಅಲ್ಲಿ ರೆಸಿಸ್ಟೆನ್ಸ್ ಕೂಡ ಸಡನ್ ವೇರಿ ಆಗಿರೋದ್ರಿಂದ ವಿಲ್ ಗೋ ಫಾರ್ ಅಲಾಯ್ಸ್. ಸೊ ಎಕ್ಸಾಂಪಲ್ ಯಾವ್ದಾವ್ದು ಹೇಳಿದ್ದೆ ನಾನು? ಮ್ಯಾಂಗನಿನ್ ಹೇಳಿದ್ವಿ, ಕಾನ್ಸ್ಟೆಂಟಾನ್, ನೈಕ್ರೋಮ್. ಸೊ ದೀಸ್ ಆರ್ ದ ಅಲಾಯ್ಸ್. ಸೊ ವಿಲ್ ಪ್ರಿಫರ್ ಅಲಾಯ್ಸ್ ಇನ್ಸ್ಟೆಡ್ ಆಫ್ ಪ್ಯೂರ್ ಮೆಟಲ್ಸ್. ಯಾಕೆ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಹೈ ರೆಸಿಸ್ಟಿವಿಟಿ ಆ್ಯಂಡ್ ವೆರಿ ಲೋ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಸೊ ಅಲಾಯ್ಸ್ ಅಂತ ಹೇಳಿದಾಗ ಇಟ್ ಈಸ್ ಹ್ಯಾವಿಂಗ್ ವೆರಿ ಲೋ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ವೆರಿ ಹೈ ರೆಸಿಸ್ಟಿವಿಟಿ ಇರೋದ್ರಿಂದ ವಿಲ್ ಗೋ ಫಾರ್ ಅಲಾಯ್ಸ್ ರಾದರ್ ದನ್ ಪ್ಯೂರ್ ಮೆಟಲ್ಸ್. And this is about temperature coefficient of resistance. In the same way, similarly, we can explain the temperature coefficient of resistivity also. Instead of R, we'll use the symbol of resistivity, that is rho. Rho T is equal to rho naught into 1 plus alpha T is the formula to explain the temperature of coefficient of ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿಗೆ ಕೂಡ ನಾವು ಈ ರಿಲೇಷನ್ಶಿಪ್ನ ಯೂಸ್ ಮಾಡಿಕೊಂಡು ಇಲ್ಲಿ ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಆ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಆಸ್ ಐ ಸೆಡ್ ದ ರೆಸಿಸ್ಟಿವಿಟಿ ಈಸ್ ವೆರಿ ಹೈ ಫಾರ್ ಅಲಾಯ್ಸ್ ಆ್ಯಂಡ್ ದ ಟೆಂಪರೇಚರ್ ಕೋಎಫಿಷಿಯಂಟ್ ಈಸ್ ವೆರಿ ಲೋ. ದಟ್ ಈಸ್ ವೈ ವಿಲ್ ಚೂಸ್ ಅಲಾಯ್ಸ್ ಟು ಮೇಕ್ ದ ರೆಸಿಸ್ಟೆನ್ಸ್ ಕಾಯಿಲ್ಸ್. ಒಂದು ರೆಸಿಸ್ಟೆನ್ಸ್ ಕಾಯಿಲ್ ಮಾಡಲಿಕ್ಕೋಸ್ಕರ ನಾವು ಅಲಾಯ್ಸ್ನ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿ. ಸೊ ನೆಕ್ಸ್ಟ್ topic is thermistors. Temperature coefficient of resistance of thermistor.
ಹೇಳಿದ್ರೆ ಇಟ್ ಈಸ್ ಥರ್ಮಲಿ ಸೆನ್ಸಿಟಿವ್ ರೆಸಿಸ್ಟರ್ಸ್ ಅಂತ ಕರಿತೀವಿ. ಥರ್ಮಲಿ ಸೆನ್ಸಿಟಿವ್ ರೆಸಿಸ್ಟರ್ಸ್ ಅಂತ ಹೇಳಿದ್ರೆ ಆಸ್ ದ ನೇಮ್ ಇಂಡಿಕೇಟ್ಸ್ it is very sensitive towards the temperature. There is whenever there is a small variation in the temperature, the resistance varies with a high range. ಅಂದ್ರೆ ತುಂಬಾ ಬೇಗ ನಮಗೆ ಅಲ್ಲಿ ರೆಸಿಸ್ಟೆನ್ಸ್ ವೇರಿ ಆಗುತ್ತೆ ಅಂತ ಹೇಳಿ. ದಟ್ ಇಸ್ ವೈ ದೇ ಆರ್ ಕಾಲ್ಡ್ ಆಸ್ ಥರ್ಮಲಿ ಸೆನ್ಸಿಟಿವ್ ರೆಸಿಸ್ಟರ್ಸ್. ಸೊ ಇನ್ ದ ಕೇಸ್ ಆಫ್ ಥರ್ಮಿಸ್ಟರ್ಸ್, whenever there is a increase in temperature, the resistance decreases. So that is the difference between ಥರ್ಮಿಸ್ಟರ್ ಆ್ಯಂಡ್ ಅ ಮೆಟಲ್. ಯಾಕೆ ಅಂತ ಹೇಳಿದ್ರೆ ಈ ಥರ್ಮಿಸ್ಟರ್ ಬಂದು ಇಟ್ ಈಸ್ ಅ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ ಇದು. ಸೊ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರೋದ್ರಿಂದ ಅಲ್ಲಿ ಟೆಂಪರೇಚರ್ ರೈಸ್ ಆದರೆ ಈ ರೆಸಿಸ್ಟೆನ್ಸ್ ಏನಾಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಅಂದರೆ ಒಂದು ಸೆಮಿ ಕಂಡಕ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ರೂಮ್ ಟೆಂಪರೇಚರಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಫ್ಲೋ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೆಮಿ ಕಂಡಕ್ಟರ್ಸ್ನಲ್ಲಿ. ವೆನ್ ವಿ ರೈಸ್ ದ ಟೆಂಪರೇಚರ್ನ ಕೊಟ್ಟಾಗ ಆ ಫ್ರೀ ಎಲೆಕ್ಟ್ರಾನ್ಸ್ ಏನಿತ್ತು ಅದು ಜಾಸ್ತಿ ಆಸಿಲೇಟ್ ಆಗಿ it will jump from one band to another band, and this is also we are going to study in detail in the 14th chapter, that is a semiconductor electronics ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. Thermistor is a semi-conducting material and it is thermally sensitive resistors, and whenever there is a increase in temperature, the resistance decreases. ಅಷ್ಟು ನೆನ್ಪಿಟ್ಕೊಂಡಿದ್ರೆ ನೀವು ಸಾಕು. ಇದು 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಸೊ ಇದನ್ನು ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಟೆಂಪರೇಚರ್ ಹಾಕೊಂಡು ಇಲ್ಲಿ ರೆಸಿಸ್ಟೆನ್ಸ್ನ ನೀವು ಹಾಕೊಂಡ್ರೆ, then the graph will be like this, that is whenever there is an increase in temperature, there is a decrease in resistance, and that is why thermistors have very low temperature coefficient, that is it is having negative temperature coefficient, that is coefficient of resistance along with temperature ಏನಿದೆ, ಆಲ್ಫಾ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ, ನೆಗೆಟಿವ್ ಬರುತ್ತೆ. ಲೈಕ್ -0.003, 002 ಆ ರೀತಿ ನಮಗೆ ಒಂದು ಥರ್ಮಿಸ್ಟರ್ಸ್ಗೆ ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ವೆನೆವರ್ ದೆರ್ ಇಸ್ ಅ ಇನ್ಕ್ರೀಸ್ ಇನ್ ಟೆಂಪರೇಚರ್, ದೆರ್ ಇಸ್ ಅ ಡಿಕ್ರೀಸ್ ಇನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ದ ಎನರ್ಜಿ ಆ್ಯಂಡ್ ಪವರ್. We all know the definition of power. So definition, to define power we should know work done. So work done ನಾವು ಹೇಗೆ ಕಂಡುಹಿಡಿದಿದ್ವಿ, ಒಂದು ಚಾರ್ಜ್ಗೆ ಅಂತ ಹೇಳಿದಾಗ so for any charge if we want to calculate the work done, it is defined as delta Q into V. ಯಾಕೆ ಅಂತ ಹೇಳಿದ್ರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿದೆ ಅಥವಾ ಪೊಟೆನ್ಷಿಯಲ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಚಾರ್ಜ್. ನಾವು ಮಾಡ್ಕೊಂಡಿದ್ದೀವಿ, ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀವಿ ಇದರ ಬೇಸ್ಡ್ ಆಗಿ ಪ್ರೀವಿಯಸ್ ಚಾಪ್ಟರ್ನಲ್ಲಿ. ಸೊ ಇಲ್ಲಿ W is equal to delta Q into V ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ ಡಿಫರೆನ್ಸ್ V ಇದ್ದಾಗ ಡೆಲ್ಟಾ ಕ್ಯೂ ಅನ್ನೋ ಚಾರ್ಜ್ನ ನಾನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ಐ ಹ್ಯಾವ್ ಅ ರೀಜನ್ where there is a potential difference of V, and say there is a point A and B. So ಈ A ಇಂದ B ಗೆ ನಾನು ಎಷ್ಟು ಚಾರ್ಜ್ನ ಮೂವ್ ಮಾಡ್ತಾ ಇದ್ದೀನಿ, ಡೆಲ್ಟಾ ಕ್ಯೂ ಎಷ್ಟು ಚಾರ್ಜ್ನ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಡೆಲ್ಟಾ ಕ್ಯೂ ಚಾರ್ಜ್ನ ಮೂವ್ ಮಾಡಬೇಕು ಅಂದರೆ there has to be some work done in order to do this purpose. ಹೌದಲ್ವಾ? ಸೊ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಡನ್ ಎಷ್ಟಾಗುತ್ತೆ, ಸೊ ಡೆಲ್ಟಾ ಕ್ಯೂ ಅನ್ನೋಷ್ಟು ಚಾರ್ಜ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಇದ್ದಾಗ ನಾನು ಮೂವ್ ಮಾಡ್ತಿದ್ದೀನಿ ಅಂತ ಅರ್ಥ. ಸೊ ವರ್ಕ್ ಡನ್ ಸಿಕ್ಕಿದ ಮೇಲೆ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ಪವರ್. ಸೊ ಪವರ್ ಅಂದರೆ ಏನಾಗುತ್ತೆ, ಅವಾಗ ವರ್ಕ್ ಡನ್ ಬೈ ಟೈಮ್ ಆಗುತ್ತೆ. ಅಂದರೆ ಎಷ್ಟು ಟೈಮಲ್ಲಿ ನಾವು ಮೂವ್ ಮಾಡ್ತಾ ಇದ್ದೀವಿ, ಎಷ್ಟು ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಗೊಂಡಾಗ
it is power. Therefore, power is equal to work done is delta Q into V divided by the time. We'll take it as delta T. And what is meant by this delta Q by delta T? It is nothing but the charge per ಅಥವಾ rate of flow of charge is nothing but current, isn't it? I into V. Therefore, power is equal to VI. ಹೇಳ್ಬೋದಾ ನಾವು? Power is equal to VI. Now, from Ohm's law, V is equal to IR. Substitute that formula here. We get IR into R into I. IR into I is nothing but I square R. So this is another form to write the power. So ಈಗ I ಅಂದ್ರೆ ಏನು? I ಅಂದ್ರೆ ಏನು? V by R. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ ಅವಾಗ ನಮಗೆ P is equal to I ಅಂತ ಹೇಳಿದ್ರೆ V by R whole square into R. So here V square by R square into R. So 1R get cancelled. We have P is equal to V square by R. So these are some three forms of power. In the case of the if we want to move a charge delta Q charge from one point to another point within an electric field, the power consumed can be calculated using the three forms of power formula, that is P is equal to VI, P is equal to I square R, ಅಥವಾ P is equal to V square by R. ಸೊ ಇದರಲ್ಲಿ ಎನರ್ಜಿ ಡಿಸಿಪೇಷನ್ ನಾವು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ we can calculate it as energy is equal to power into time. ಸೊ ಪವರ್ ಇಂಟು ಟೈಮ್ ಮಾಡಿದಾಗ ನಮಗೆ ಎನರ್ಜಿ ಡಿಸಿಪೇಟೆಡ್ ಇನ್ ದ ವರ್ಕ್ ನಮ್ಗೆ ಅಲ್ಲಿ ಸಿಗುತ್ತೆ. ಸೊ ಪವರ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಪಿ. ಟಿ ಅಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಂಡಿದ್ವಿ ನಾವು? ಡೆಲ್ಟಾ ಟಿ ಎಷ್ಟು ತಗೊಂಡಿದ್ವಿ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪವರ್ ಅಥವಾ ಎನರ್ಜಿ ಡಿಸಿಪೇಟೆಡ್ ಇನ್ ದ ಪ್ರೊಸೆಸ್. I hope you have understood this concept. In the next class, we'll study about the combination of resistors, which is very important topic in this chapter. Thank you.